ಇಲ್ಲ ಎಲೆಕ್ಟ್ರಾನಿಕ್ಸ್ ಅಂತ ತಗೊಳ್ಳೋಣ ಫೋನ್ಸ್ಗಳು. ನಿಮಗೆ ಈಗ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಫೋನ್ ನೇಮ್, ಮಾರ್ಕೆಟಿಂಗ್ ಬೇಡ ಅವ್ರಿಗೆ. ಸೊ ಯಾವುದೋ ಒಂದು XYZ ಫೋನ್ ಅಂತ ತಿಳ್ಕೊಳ್ಳಿ, ಅದು 1 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ಇನ್ನೊಂದು ಫೋನು ಬರೀ 20,000 ಸಿಗ್ತದೆ ಅಂತ ತಿಳ್ಕೊಳ್ಳಿ. ಆದರೆ ಇಲ್ಲಪ್ಪ ನನಗೊಂದು 30,000 ಸಿಕ್ಬಿಟ್ಟಿದ್ರೆ ತಗೊಳ್ತಿದ್ದೆ, ಇದಕ್ಕೆ 1 ಲಕ್ಷ ಕೊಟ್ಬಿಟ್ಟು ತಗೊಳ್ಳೋದು ಬರ್ತಿದೆಯಾ ಅಂತ ಅಂದ್ಬಿಟ್ಟು ಸಾಕಷ್ಟು ಚೆಕ್ ಮಾಡ್ತೀವಿ. ಇಲ್ಲೇ ಪಕ್ಕದಲ್ಲೇ ಮಾಲ್ ಇದೆ. ಸೊ ನೀವು ಹೋದ್ರೆ ವಿಂಡೋ ಶಾಪಿಂಗೇ ಜಾಸ್ತಿ ಇರುತ್ತೆ. ಅವ್ರು ಹೋಗ್ತಾರೆ 4-5 ಎಲ್ಲ ಫೋನ್ಗಳು ಚೆಕ್ ಮಾಡ್ತಿರ್ತಾರೆ, ಇದಿಷ್ಟು ಅಂತ ಅಂದ್ಬಿಟ್ಟು. ಆವಾಗ ನೀವೇನು ಮಾಡ್ತಾರೆ ಕಂಪ್ಯಾರಿಸನ್ನು, ಇದು 1 ಲಕ್ಷ ಇದೆ, ಇದು 60,000 ಇದೆ, ಇದು 50,000 ಇದೆ, ನನಗೇನಾದ್ರು ಈ ಫೋನು ಇನ್ನೊಂದು 10,000 ಕಡಿಮೆ ಕೊಟ್ಬಿಟ್ಟಿದ್ರೆ ನಾನು ತಗೊಂಡ್ಬಿಡ್ತಿದ್ದೇನೋ ಅನ್ನೋ ರೀತಿಯಲ್ಲಿ ನಿಮ್ಗೆ ಅನ್ಸುತ್ತೆ. ಫೀಚರ್ ಸೇಮೇ ಇರುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಗೂಡ್ಸು ಮತ್ತು ನಾವು FMCG ಅಂತ ಹೇಳ್ತೀವಿ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಯಾವಾಗೆಲ್ಲ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಲಾಂಗ್ ವಿತ್ ಎಲೆಕ್ಟ್ರಾನಿಕ್ ಗೂಡ್ಸ್ ನಿಮಗೆ ಕಡಿಮೆ ಅಂದರೆ ಒಂದು ರೀಸನಬಲಿ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ನೀವು ಕೈಯಿಂದ ಖರ್ಚು ಮಾಡೋದು ಜಾಸ್ತಿ ಆಗುತ್ತೆ. ಕೈಯಿಂದ ಖರ್ಚು ಮಾಡೋದು ಜಾಸ್ತಿ ಆಗುತ್ತೆ ಅಂದರೆ ಅದರ ಅರ್ಥ ಏನು ಅಂತಂದರೆ ಎಕನಾಮಿ ರನ್ ಆಗುತ್ತೆ. ನಿಮ್ಗೆ ಎಕನಾಮಿಲಿ ರನ್ ಆಗುತ್ತೆ ಏನು ಅಂತಂದರೆ, ಈಗ ನಿಮ್ಮ ಜೋಬಲ್ಲಿ 10,000 ದುಡ್ಡು ಇರ್ತದೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 10,000 ದುಡ್ಡು ಇರ್ತದೆ, ಅದೇನಕ್ಕೂ ಪ್ರಯೋಜನ ಬರಲ್ಲ. 10,000 ನಾನು ಖರ್ಚು ಮಾಡಬೇಕು, ಅಂದರೆ ನೀವು ಖರ್ಚು ಮಾಡಬೇಕು, ನಾನು ಖರ್ಚು ಮಾಡಬೇಕು, ನಾವೆಲ್ಲ ಖರ್ಚು ಮಾಡಬೇಕು. ಖರ್ಚು ಮಾಡಿದಾಗಲೇ ಎಕನಾಮಿ ರನ್ ಆಗೋದು. ನೀವು 10,000 ಕೊಟ್ಬಿಟ್ಟು ಯಾವುದೋ ಒಂದು ಫೋನ್ ತಗೊಂಡ್ರೆ ಆ ಫೋನ್ ಮ್ಯಾನುಫ್ಯಾಕ್ಚರ್ಗೆ ದುಡ್ಡು ಹೋಗುತ್ತೆ, ಅದರಿಂದ ಟ್ಯಾಕ್ಸ್ ಬರುತ್ತೆ, ಅದರಿಂದ ನೇಷನ್ ಇಂಪ್ರೂವ್ ಆಗುತ್ತೆ. ನೀವು 10,000 ಕೊಟ್ಬಿಟ್ಟು ಯಾವುದೋ ಒಂದು ಫೋನು ಮತ್ತೊಂದು ಏನೋ ಒಂದು FMCG ನೀವು ಗೂಡ್ಸ್ ತಗೊಳ್ಳಿಲ್ಲ ಅಂದರೆ 10,000 ಹಂಗೆ ಇರುತ್ತೆ, ಅದೇನು ವ್ಯಾಲ್ಯೂ ಇಲ್ಲ. ಆ ಗೂಡ್ಸ್ ಏನಿರುತ್ತೆ ಆ ಗೂಡ್ಸು ಹಂಗೆ ಇರುತ್ತೆ, ಅದಕ್ಕೂ ಏನು ವ್ಯಾಲ್ಯೂ ಬರಲಿಲ್ಲ, ಒಂದು ಟ್ರಾನ್ಸಾಕ್ಷನ್ ಆಗಲ್ಲ. ಸೊ ಒಂದು ಟ್ರಾನ್ಸಾಕ್ಷನ್ ಆದಾಗ ಏನಾಗುತ್ತೆ, ಸಾಕಷ್ಟು ಟ್ಯಾಕ್ಸಸ್ ಇನ್ವಾಲ್ವ್ ಆಗಿರುತ್ತೆ. ಸೊ ಅದಕ್ಕೇನೆ ಈ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಕನ್ಸ್ಯೂಮರ್ ಬೇಸ್ಡ್ ಅಂತ. ಅಂದರೆ ನೀವು ನಾನು ಹೆಚ್ಚು ಹಣ ಖರ್ಚು ಮಾಡಬೇಕು, ಅಂದರೆ ಖರ್ಚು ಮಾಡು ಅಂದರೆ ಮನೇಲಿ ಅಪ್ಪ ಅಮ್ಮ ಬೈತಾರೆ, ಬರೀ ಹೋಗಿ ಹಣ ಖರ್ಚು ಮಾಡುವಂಥ ಹಂಗೆಲ್ಲ ಹೇಳ್ತಾ ಇರೋವಂಥದ್ದು. ಈಗ ಕಾಸ್ಮೆಟಿಕ್ಸ್ ಫಾರ್ ಎಕ್ಸಾಂಪಲ್, ಹೆಣ್ಮಕ್ಳು ನಿಮ್ಗೆ ತುಂಬ ಇಷ್ಟ. ಸೊ ನೀವೇನು ಮಾಡ್ತೀರಾ, ಅಯ್ಯೋ ಹೆಂಗಪ್ಪ ಖರ್ಚು ಮಾಡೋದು, 1,000 ಜಾಸ್ತಿ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತೀರಾ. ಆದರೆ ಖರ್ಚು ಮಾಡಬೇಕು. ಆದರೆ ಈಗ ನಾವೇನು ಮಾಡ್ತೀವಿ, ಇನ್ನೊಂದು 100 ರೂಪಾಯಿ 200 ರೂಪಾಯಿ ಕಡಿಮೆ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ನೀವೇನು ಮಾಡ್ತೀರಾ, ಆಯ್ತು ಬಿಡು 200 ರೂಪಾಯಿ ಕಡಿಮೆ ಇದೆ, ಇದಕ್ಕೆ ಇನ್ನೊಂದು 200 ರೂಪಾಯಿ ಸೇರಿಸಿದ್ರೆ ಇನ್ನೊಂದು ಯಾವುದೋ ಒಂದು ಕಾಸ್ಮೆಟಿಕ್ ಬರುತ್ತೆ ಅಂತ ನೀವು ಖರ್ಚು ಮಾಡ್ತೀರಾ. ಸೊ ಖರ್ಚು ಮಾಡಿದಾಗ ಏನಾಗುತ್ತೆ, ಎಕನಾಮಿ ರನ್ ಆಗುತ್ತೆ. ಸೊ ಆ ಆ್ಯಂಗಲಲ್ಲಿ ತೊಗೊಂಡಾಗ ನಿಮಗೆ ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು, ಡೈಲಿ ಯೂಸೇಬಲ್ ಗೂಡ್ಸ್ ಇರ್ಬೋದು, FMCG ಗೂಡ್ಸ್ ಇರ್ಬೋದು, ಆಮೇಲೆ ನಿಮಗೆ ಲೈಟ್ ವೆಹಿಕಲ್ಸ್ ಅಂದರೆ ಈಗ 2 ವೀಲರ್ಸ್ ಇರ್ಬೋದು, ಆಮೇಲೆ ಸ್ಮಾಲ್ ಸೆಕ್ಷನ್ ಕಾರ್ಸ್ ಇರ್ಬೋದು, ಇದನ್ನೆಲ್ಲ ನಿಮಗೆ ಪ್ರೈಸ್ ಕಡಿಮೆ ಮಾಡಿದಷ್ಟು ನಮ್ಮದು ಇಂಡಿಯಾ ಈಸ್ ಎ ವಾಲ್ಯೂಮ್ ಡ್ರಿವನ್ ಅಂತ ಹೇಳ್ತೀವಿ. ವಾಲ್ಯೂಮ್ ಡ್ರಿವನ್ ಅಂತ ಹೇಳುವಂತಂದ್ರೆ ನಿಮಗೆ ಜಾಸ್ತಿ ಜನ ಕಡಿಮೆ ವ್ಯಾಲ್ಯೂ ಇರುವಂಥದ್ದು. ಸೊ ಇವಾಗ ಏನಾಗುತ್ತೆ, ನಿಮಗೆ ಹೆಚ್ಚು ನಿಮಗೆ ಏನದು ಒಂದು ಸರ್ಕಲ್ ರನ್ ಆಗುತ್ತೆ, ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ಆ ಒಂದು ಆ್ಯಂಗಲಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಗೂಡ್ಸ್ ಆ್ಯಂಡ್ FMCG ಗೂಡ್ಸ್ನ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಎ ವೆರಿ ಗುಡ್ ಮೂವ್ ನಾವು ಹೇಳುವಂಥದ್ದು. ಆಮೇಲೆ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಅಂತ ಬಂದಿದ ತಕ್ಷಣ ಅದು ಬೇರೆ ಬಂದ್ಬಿಡುತ್ತೆ. ನಿಮಗೆ ಮೈಕ್ರೋ ಚಿಪ್ಸ್ ಇರ್ಬೋದು, ಸೆಮಿ ಕಂಡಕ್ಟರ್ಸ್ ಇರ್ಬೋದು, ಸೋಲಾರ್ ಪ್ಯಾನಲ್ಸ್ ಇರ್ಬೋದು, ಅಥವಾ ಬೇರೆ ಇಂಡಸ್ಟ್ರಿಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಅವು ಬೇರೆ. ನಿಮಗೆ FMCG ಆಗಿ ಎಲೆಕ್ಟ್ರಾನಿಕ್ಸ್ ಅಂತ ಏನು ಬರ್ತಾರೆ, ಇವು ಬೇರೆ. ಈಗ ನೀವು ಇದು ಏನದು ಮಿಕ್ಸರ್ ಯೂಸ್ ಮಾಡ್ತೀರಾ. ಸೊ ಇದೆಲ್ಲ ನಿಮಗೆ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಅಂತಲೇ ಬರ್ತದೆ. ಅದರಲ್ಲಿ ಮತ್ತೆ ನಿಮಗೆ ಡೊಮೆಸ್ಟಿಕ್ ಯೂಸ್ ಮಾಡುವಂಥದ್ದು ಬೇರೆ, ಕಿಚನ್ ಅಪ್ಲಯನ್ಸಸ್ ಬೇರೆ, ಹೋಮ್ ಅಪ್ಲಯನ್ಸಸ್ ಬೇರೆ, ಈ ಥರ ಬೇರೆ ಬರ್ತದೆ. ಬಟ್ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಅದು ನಿಮ್ಗೆ ಹೆಂಗೆ ಕಡಿಮೆ ಬರುತ್ತೆ, ಯಾಕೆ ಅಂತ ಹೇಳಿದ್ರೆ ಅಗೇನ್ ದರ್ ಇಸ್ ಎ ಸೀಕ್ರೆಟ್. ನಿಮಗೆ ಮೇಕ್ ಇನ್ ಇಂಡಿಯಾ ಅಂತ ಅಂದ್ಬಿಟ್ಟು ಸನ್ಮಾನ್ಯ ಮೋದಿಜಿಯವರು ಹೇಳ್ತಾ ಇದ್ದಾರೆ. ಅಂದರೆ ನಾವು ಅತಿ ಹೆಚ್ಚು ಚೈನಾದಿಂದ ಚೈನಾ ಮೇಕ್ ಅಂತ ಏನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಈಗ ನಾವು ಯಾಕೆ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಇದು ಕ್ವಶನ್ನು. ಸೊ ಈಗ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನಮಗೆ ಕಡಿಮೆ ಬೀಳುತ್ತೆ ಅಂತ ಹೇಳಿದ್ರೆ ನಾವು ಮೇಕ್ ಇನ್ ಇಂಡಿಯಾ ಮಾಡ್ಬೋದು. ಆಮೇಲೆ ನಿಮ್ಗೆ ಎಷ್ಟೊಂದು ಸತಿ ಏನಾಗುತ್ತೆ, ಟೆಕ್ನಾಲಜಿ ಡ್ರಿವನ್ ಎಲೆಕ್ಟ್ರಾನಿಕ್ ಪಾರ್ಟ್ಸಲ್ಲಿ ನಿಮ್ಗೆ ಏನು ಅಂತ ಹೇಳಿದ್ರೆ ಮೆಟೀರಿಯಲ್ ಕಡಿಮೆ ಇರುತ್ತೆ. ಮೆಟೀರಿಯಲ್ ನಿಮಗೆ ತೂಕಕ್ಕೆ ಹಾಕಕ್ಕೆ ಹೋದ್ರೆ ನಿಮಗೆ ಬರೀ 10 ಗ್ರಾಮು ಬರಲ್ಲ ಅದು. ಆದರೆ ಅದ್ರ ಬೆಲೆ ಮಾತ್ರ ಎಷ್ಟಿರುತ್ತೆ. ಸುಮ್ಮನೆ ಉದಾಹರಣೆ ಹೇಳಬೇಕು ಅಂದರೆ ಈಗ ಗೋಲ್ಡು ಫೋನ್ ಎಲ್ಲ ಇತ್ತೀಚೆಗೆ ಕಂಪ್ಯಾರಿಸನ್ ಜಾಸ್ತಿ ಆಗ್ತಾ ಇದೆ. ಸೊ ಆವಾಗ ನಾನು ಒಂದು ಫೋನ್ ತಗೊಂಡಿದ್ದೀನಿ, ಇವತ್ತು 100 ರೂಪಾಯಿಗೂ ಕೇಳೋರಿಲ್ಲ. ಅವತ್ತು ನಾನು ಚಿನ್ನನೋ ಬೆಳ್ಳಿನೋ ಏನೋ ತಗೊಂಡಿದ್ರೆ ಇವತ್ತು 1 ಲಕ್ಷ ಕೊಡ್ತಿದ್ರು ಅಂತ ಅಂದ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸತಿ ನಿಮಗೆ ಎಲೆಕ್ಟ್ರಾನಿಕ್ ಅಪ್ಲಯನ್ಸ್ ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸಲ್ಲಿ ನಿಮ್ಗೆ ಏನಾಗುತ್ತೆ, ಯು ಆರ್ ನಾಟ್ ಪೇಯಿಂಗ್ ಫಾರ್ ದ ಮೆಟೀರಿಯಲ್, ಯು ಆರ್ ಪೇಯಿಂಗ್ ಫಾರ್ ದ ಟೆಕ್ನಾಲಜಿ. ನಿಮಗೆ ಆ ಒಂದು ಟೆಕ್ನಾಲಜಿ ಕೊಟ್ಟಿರ್ತೀರ ನೀವು. ಒಂದ್ಸತಿ ಆ ಟೆಕ್ನಾಲಜಿ ಐಸೋಲೇಟ್ ಆದಮೇಲೆ ಅದೇನಾಗುತ್ತೆ, ನಿಮಗೆ ಅದು 3 ಪೈಸೆಗೆ ಬೆಲೆ ಇರಲ್ಲ ಎಲೆಕ್ಟ್ರಾನಿಕ್ಸ್ ಡಿವೈಸಸ್. ಅದಕ್ಕೋಸ್ಕರ ಇವಾಗ ಇವ್ರು ಏನು ಎಲೆಕ್ಟ್ರಾನಿಕ್ ಡಿವೈಸಸ್ ಅಥವಾ ಓವರ್ ಆಲ್ ಎಲೆಕ್ಟ್ರಾನಿಕ್ಸ್ಗೆ ಕಡಿಮೆ ಮಾಡ್ತಾ ಇದ್ದಾರೆ, ಇಟ್ ಈಸ್ ಎ ವೆರಿ ವೆಲ್ಕಮ್ಮು. ಇದಕ್ಕೆ ಮುಂಚೆ ಇನ್ನೂ ಪ್ರೋಗ್ರೆಸಿವ್ ಆಗಿ ನೋಡೋದು ನಾವು ಅಂತ ಹೇಳಿದ್ರೆ 2nm ನ್ಯಾನೋಮೀಟರ್ ಅಥವಾ 3 ನ್ಯಾನೋಮೀಟರ್ ಚಿಪ್ಸ್, ಮೈಕ್ರೋ ಚಿಪ್ಸ್ ಅಂತ ಹೇಳ್ತೀವಿ. ಅದನ್ನು ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಸೊ ದಟ್ ಮೀನ್ಸ್ ನಿಮಗೆ ಒಂದು ಸತಿ ನಿಮಗೆ ಈ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಇಂಡಿಯಾದಲ್ಲೇ ನಾವು ಸ್ಟಾರ್ಟ್ ಮಾಡ್ಕೊಂಡ್ರೆ ನಾವು ನೀವೆಲ್ಲ 1 ಲಕ್ಷ ಕೊಡಬೇಕಾಗಿಲ್ಲ ಮೇಡಮ್. ಯಾವ್ದಾದ್ರು ಒಂದು ಪ್ರೀಮಿಯಂ ಫೋನ್ ತಗೊಳ್ಳೋಕ್ಕೆ 20-30 ಸಾವಿರಕ್ಕೆಲ್ಲ ಸಿಕ್ಬಿಡ್ತಾರೆ ನಿಮಗೆ ಫೋನು. ಯಾಕೆ ಅಂತ ಹೇಳಿದ್ರೆ ನಾವು ಈ ಒಂದು ಮದರ್ ಬೋರ್ಡ್ ಅಥವಾ ಒಂದು ಚಿಪ್ ಅಂತ ಹೇಳ್ತೀವಲ್ವಾ, ಇದಕ್ಕೆ ನಾವು ಟೆಕ್ನಾಲಜಿಗೆ ಸಾಕಷ್ಟು ಅಮೌಂಟ್ ಪೇ ಮಾಡೋದು. ಅದರ್ವೈಸ್ ನಿಮಗೆ ಸ್ಕ್ರೀನ್ ಇರ್ಬೋದು. ಕೆಲವೊಂದು ಫೋನ್ಗಳು ಇಂಡಿಯಾದಲ್ಲಿ ತಗೊಂಡ್ರೆ ಕಾಸ್ಟ್ಲಿ, ಅದೇ ನಾವು ದುಬೈಯಲ್ಲಿ ತಗೊಂಡ್ರೆ ಅದು ಕಮ್ಮಿ ಅನ್ನುವಂಥದ್ದು. ಅಲ್ಲ, ಅಲ್ಲಿ ಏನಾಗುತ್ತೆ, ನಿಮಗೆ ಇಂಪೋರ್ಟ್ ಡ್ಯೂಟೀಸ್ ಇರುತ್ತೆ. ನಿಮಗೆ ಯಾವಾಗಲೂ ಏನಾಗುತ್ತೆ, ಒಂದು ಮೆಟೀರಿಯಲ್ ಕಾಸ್ಟ್ ಬೇರೆ, ಅದಕ್ಕೆ ಆ್ಯಡ್ ಆಗುವಂಥ ಇಂಪೋರ್ಟ್ ಡ್ಯೂಟೀಸ್ ಅಂಡ್ ಸೋ ಆನ್ ಅಂತ.